ಅಮ್ಮ ಜಗನ್ಮಾತೆ ಕಾಪಾಡು ತಾಯಿ. ಶ್ರೀ ತುಳಸಿ ಮಾತೆ, ಶ್ರೀ ತುಳಸಿ ಮಾತೆ, ಶುಭಮಯ ಕಾಯೆ ಶುಭೋದಯ ಸುಂದರಿ ಕಾಯೆ ಕಾಯೆ, ಶ್ರೀ ತುಳಸಿ ಮಾತೆ. ಜಗನ್ಮಾತೆ ಸರ್ವಮಂಗಳಿ, ನಮ್ಮೆಲ್ಲರನ್ನು ರಕ್ಷಿಸಿ ಕಾಪಾಡು ತಾಯಿ. ಅಕ್ಕಯ್ಯ, ಅಕ್ಕ ನಿನ್ನ ಮದುವೆ ಓಡಿ ಓಡಿ ಬಂದೈತೆ. ಅಕ್ಕ ನಿನ್ನ ಮದುವೆ ಓಡಿ ಓಡಿ ಬಂದೈತೆ. ಓಡಿ ಬಾ ರಕ್ಕಯ್ಯ, ಓಡಿ ಬಾ ರಕ್ಕಯ್ಯ. ಹಾಗೆಂದು ಹೇಳಿದವರು ಯಾರು? ಅಕ್ಕ ನಿನ್ನ ಮದುವೆ ಓಡಿ ಓಡಿ ಬಂದೈತೆ. ಓಡಿ ಬಾ ರಕ್ಕಯ್ಯ, ಓಡಿ ಬಾ. ಚಂದದಿ ಚೆಲುವ ಬಂದವನೇ, ಚಂದದಿ ಚೆಲುವ ಬಂದವನೇ, ಬಂದು ನೀನಿಲ್ಲಿ ನೋಡಕ್ಕ, ಬಂದು ನೀನಿಲ್ಲಿ ನೋಡಕ್ಕ. ಜನ ಜನ ಜನಗುತ್ತ ಮಿಣ ಮಿಣ ಮಿಣುತ್ತ, ಜನ ಜನ ಜನಗುತ್ತ ಮಿಣ ಮಿಣ ಮಿಣ. ಕಣ್ಣಿಗೆ ಭಾವ ಕಾಣ್ತಾನಕಯ್ಯ, ಕಣ್ಣಿಗೆ ಭಾವ ಕಾಣ್ತಾನಕಯ್ಯ. ಅಕ್ಕ ನಿನ್ನ ಮದುವೆ, ಅಕ್ಕ ನಿನ್ನ ಮದುವೆ ಓಡಿ ಓಡಿ ಬಂದು. ಓಡಿ ಬಾರಕ್ಕಯ್ಯ, ಓಡಿ ಬಾರ ಅಕ್ಕಯ್ಯ. ಅಕ್ಕಯ್ಯ ಮತ್ತೆ ಮತ್ತೆ ಅಯ್ಯ ನೀನು ಮದುವೆ ಮಾಡ್ತೀನಿ ಇಂದ. ಅಯ್ಯನ ಗಂಡ ಹೆಂಗವನೆ? ನಾನಿಲ್ವಾ ಅಕ್ಕಯ್ಯ, ನಾನ್ ನಿಮ್ಮ ಅಕ್ಕ. ಅವೋಲಕ್ಕಯ್ಯ, ಅದಕ್ಕೆ ನಿನಗೆ ಒಂದು ಒಳ್ಳೆ ಗಂಡು ನೋಡೋನು. ನೀನು ನೋಡಿದ್ಯಾ? ಊರಕ್ಕಯ್ಯ, ನಮ್ಮನೇಲಿ ಅವನೇ
ಬಹಳ ಸುಂದರಾಗಿರುವನೆ. ಚೆನ್ನಾಗವನ ಕಳ್ಳ ಇದ್ದವನ ಅದು ಚೆನ್ನಾಗವನ ಕಯ್ಯ. ಹೌದೇ? ಹಾಗಾದ್ರೆ ನಡೆ ನೋಡೋಣ. ಅಪ್ಪಯ್ಯ ಕರ್ಕೊಂಬಂತ ಹೇಳೋಣ ಬರ ಕೈ ಹೋಗೋಣ. ನಡೆ ನೋಡೋಣ. ಕಯ್ಯ ನಿನ್ ನಡಿ ನಾನು ಸುಬ್ಬಿ ಅದು ಕರ್ಕೊಂಬತ್ತೀನಿ. ನನ್ನ ಸುಬ್ಬಿನ ಜೋಪಾನವಾಗಿ ಕರ್ಕೊಂಬತ್ತೀನಿ. ಏನು ಮಾಡಬೇಡ. ಸುಬ್ಬಿ ಏನೋ ಸುಬ್ಬಿ ಏನೋ ಯಾರೇ ಸುಬ್ಬಿ ಬಿಟ್ಲಾಡ್ತಾವ ಯಾರೇ ಸುಬ್ಬಿ ಇದ್ದಾಡ್ತಾವೋ ನನ್ನ ಜೀವತಿ ಅಡ್ಡಾಡ್ತಾವ. ಯಾಕೆ ಹುಡುಗಿ ಹಿಂಗಾಡ್ತೀಯ ನನ್ನ ಕಂಡ್ರೆ ಹೆಂಗಾಡ್ತೀಯ. ಒಂದು ಕಡೆ ಜಾಡೆ ಹಾಕಿದ್ದೀಯ ಒಂದು ಕಡೆ ಜಾಡೆ ಹಾಕಿದ್ದೀಯ ತುಂಡಿ ಮೇಲೆ ಬರ್ಕೋತೀಯ. ಯಾಕೆ ಹುಡುಗಿ ನನ್ನ ಕಂಡ್ರೆ ಹೆಂಗ ಸುವ್ಯ ಏನು ಸುವ್ಯ ಏನು ಹೇಳು. ನನ್ನ ಪೆಳ್ಸಸ್ಕೊಂಟವ ಅಂದ ಇಲ್ಲ ಚಂದ ಇಲ್ಲ ಈ ಗಂಡಮ್ಮನ ಮದುವೆ ಆಗ್ಬೇಕಂತ ನಾನು ಯಾರಿಗಿಂತ ಕಮ್ಮಿ ಇದ್ದೀನಿ. ಓ ಮಣ್ಣು ಮಾತ ನನ್ನ ಹತ್ರ ಇಷ್ಟಿದೆ ಏನು ಆಸ್ತಿ ಆಸ್ತಿ ಇದೆಯಾ? ಹಾ. ಅದ್ ನನ್ನ ಹೆಸರು ಬರೀತಿತ್ತಾನೆ ಬರೀತೀನಿ ಮತ್ ಬರೀ ಮತ್ತೆ ನಡಿ. ಪಾಪಿಯಾದ ವಿಕ್ರಮನು ಶೆಟ್ಟರ ಮನೆಯಲ್ಲಿ ಉಷ್ಟಾನ್ನ ಭೋಜನಗೊಂಡು ನನ್ನ ಧ್ಯಾನವನ್ನೇ ಮರೆತು ಆಲೋಲಕ್ಕೆ ಚಿತ್ತ ಸಾಲೆಗೆ ಪೌಡಿಸಲು ಬರುತ್ತಿರುವನು. ಏನಾಗಲಿ ನನಗಿದೇ ತಕ್ಕ ಸಮಯ. ಆಲೋಲಿಕೆಯಾದರೂ ವಸ್ತ್ರಾವನ್ನು ಧರಿಸಿಕೊಂಡು ಆತನ ಮೋಹಭಾಷಕ್ಕೆ ಒರಳಾಗಿ ಆತನನ್ನು ಉಳಿಸಲು ಬರುತ್ತಿರುವಳು. ತಾನೀಗಲೇ ಚಿತ್ರಶಾಲೆಯಲ್ಲಿ ಬರೆದಿರುವ ಹಂಸ ಪಕ್ಷಿಗೆ ಜೀವವನ್ನು ತುಂಬಿ ಆಲೋಲಿಕೆ ಕೊಳಲಿರುವ ಮುತ್ತಿನ ಹಾರವನ್ನು ನುಂಗಿ ಅದೇ ಚಿತ್ರಪಟದಲ್ಲಿ ಐಕ್ಯವನ್ನು ಮಾಡುತ್ತೇನೆ. ಇದರ ದಸೆಯಿಂದ ವಿಕ್ರಮನನ್ನು ಘೋರ ಕಷ್ಟಕ್ಕೆ ಗುರಿ ಮಾಡುವೆನು. ಜೈ ಸೂರ್ಯದೇವ. ಅಪ್ಪಾಜಿ ಇದು ತಮ್ಮ ಪಾದಗಳಿಗೆ ನಮಸ್ಕಾರ. ನಿನಗೆ ಮಂಗಳವಾಗಲಿ. ಅಪ್ಪಾಜಿ ನನ್ನನ್ನು ಕರೆಸಿದ ಕಾರಣವಾದ್ರೆ ಏನು? ಮಗಳೇ, ಈ ದಿನ ಯಾರೋ ಒಬ್ಬ ದೇಶಿಕನು ಅನ್ನವಿಲ್ಲದೆ ಬೀದಿ ಬೀದಿ ಅಲೆಯುತ್ತ ನಮ್ಮ ಅಂಗಡಿ ಮುಂದೆ ಕುಳಿತಿದ್ದನು. ಆತನು ಕುಳಿತುಕೊಂಡ ಮೇಲೆ ನಮ್ಮ ಅಂಗಡಿಯಲ್ಲದ ಕಡ್ಡಿ ಕಡಿಮುತ್ತುಗಳೆಲ್ಲ ಮಾರಿ ದ್ರವ್ಯ ತುಂಬಲು ಗಜಾನೇ ಸಾಲದಂತಾಯಿತು. ಆತನ ನೋಡಿದರೆ ಅವನ ಹಿಂದೆ ಭಾಗ್ಯಲಕ್ಷ್ಮಿ ಬಂದಂತಿದೆ. ಆದ್ದರಿಂದ ಅವನನ್ನು ನೋಡಿ ನಿನಗೆ ನಿನ್ನನ್ನು ವಿವಾಹ ಮಾಡಬೇಕೆಂದಿದ್ದೇನೆ. ನೀನು ಅಭಿಪ್ರಾಯವೇನಮ್ಮ? ಅಪ್ಪಾಜಿ ಯಾರೋ ದೇಶಿಕನನ್ನು ಕರೆಸಿ ಲಗ್ನವಾಗು ಎಂದರೆ ಆಗುವ ಬಗೆಯಾದರೂ ಹೇಗೆ? ಆತನನ್ನು ನನ್ನ ಶಯನಗೃಹಕ್ಕೆ ಕಳಿಸಿ ಆತನ ನಡನುಡಿಗಳನ್ನು ನೋಡಿ ನಾನು ಪುನಃ ನಿಮಗೆ ನನ್ನ ಸಮರ್ಪಣೆಯನ್ನು ತಿಳಿಸುವೆನು. ನಿನ್ನ ಇಚ್ಛೆಯಂತೆ ಆಗಲಿ ತಾಯಿ, ನಡಿ. ಆಗಲಿ ಅಪ್ಪಾಜಿ. ಆತನ ನಿಮ್ಮ ಕೈಯಿಂದ ಚಿತ್ರಶಾಲೆ ಕರ್ಕೊಂಡು ಬಿಟ್ಬಿಡ. ಆಯ್ತು ನಡೆಯ ನೀನು. ನಾನಾ ತರಗದ ಅಂಶೆ ಹೋಗಲೇ ನಾನಾ ತರಗದ ಅಂಶೆ ಹೋಗಲೇ ರಚನೆ ಗೈಯುವುದು ಮುತ್ತುರಾತ್ಮ ಮುತ್ತುರಾತ್ಮ ನಿಂದ ಕೇತಿದ ರಾತ್ಮ ಮಂಚವಿದು ಕಂಬಳಿ ವಾದಿಪೆ ಕಂಡೆನು ರತ್ನ ಕಂಬಳಿ ವಾದಿಪೆ ಕಂಡೆನು ಕಂಚದ ಮೇಲೆ ನಾಲ್ಕು ನಾಲ್ಕು ಹತ್ತಿ ಉರಿಯುವುದು ಕಂಬದ ಮೇಲೆ ಹರಿಯೇ ನಿನ್ನಯ ಕರುಣೆಯಿಂದ ಹರಿಯೇ ನಿನ್ನಯ ಕರುಣೆಯಿಂದ ಪವನಿಸೋವೇನ ಅಬ್ಬಬ್ಬ ಈ
ಪುರುಷನಾದರೂ ಓರ್ವ ಪುತ್ರಿಗೋಸ್ಕರ ಎಷ್ಟೊಂದು ಹಣವನ್ನು ವ್ಯಯ ಮಾಡಿರೋನಲ್ಲ. ಈ ಭಾಗದಲ್ಲಿ ನೋಡಿದರೆ ಹಂಸೆ, ಕೋಗಿಲ ಮುಂತಾದ ಮೃಗರಂಚನೆಗಳ ಕಾಟ. ಈ ಭಾಗದಲ್ಲಿ ನೋಡಿದರೆ ಪತರಥ ಶಿರೋಮಣಿಯ ಲೋಲಿಕ. ಈ ಭಾಗದಲ್ಲಿ ನೋಡಿದರೆ ಮನಗಲು ರತ್ನಮಂಚ, ಒದಿಯಲು ರತ್ನಕಂಬಳಿ. ಈ 4 ಮೂಲೆಯಲ್ಲಿ ಇರುವ ನಂದ ದೀಪಗಳು ಅಬ್ಬಬ್ಬ, ಚಕ್ರವರ್ತಿಯಾದ ನನ್ನ ಅರಮನೆಯಲ್ಲೂ ಸಹ ಇಲ್ಲವಲ್ಲ. ಇರಲಿ, ನಾನಾದರೂ ಪರಮಾತ್ಮ, ಇದೆಲ್ಲವೂ ನಿನ್ನ ಮಾಯ ಆಗಿರಬಹುದು. ನನಗಾದರೂ ಆಯಾಸದಿಂದ ಬಂದಿರುವೆನು. ಸ್ವಲ್ಪ ಹೊತ್ತು ನಿದ್ರಿಸಿ ಅನಂತರ ಯೋಚಿಸುವೆನು. ನೋಡುವೆ ಎಂದಿಗೆ ಪ್ರಾಣಕಾಂತೆರ, ನೋಡುವೆ ಎಂದಿಗೆ ಪ್ರಾಣಕಾಂತೆರ, ಕೂಡಿ ಕೊಂಡಾಡಿ ಮುದ್ದಾಡಿ ನಾ ಕಾಡುವೆ, ಕೂಡಿ ಕೊಂಡಾಡಿ ಮುದ್ದಾಡಿ ನಾ ಕಾಡುವೆ, ನೋಡುವೆ ಎಂದಿಗೆ ಪ್ರಾಣಕಾಂತೆನ. ಕಾಂತ ನಾನ್ ಸೇರಿ ನಾ ಸಂತೋಷವಿರುವೆನು, 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 ನೋಡುವೆ ಎಂದಿಗೆ ಪ್ರಾಣಕಾಂತೆನ, ಪ್ರಾಣಕಾಂತೆನ, ಪ್ರಾಣಕಾಂತೆನ. ಅಬ್ಬಬ್ಬಬ್ಬಬ್ಬಬ್ಬ! ಆಹಾ, ನನ್ನ ಜನಕರು ಹೇಳಿದಂತೆ ಈ ಸುಂದರಾಂಗನು ಎಷ್ಟೊಂದು ಮನೋಹರವಾಗಿರುವನು. ಅಬ್ಬಬ್ಬ, ಏನಾದರೂ ಮಾಡಿ ಈತನನ್ನೇ ಒರಿಸಬೇಕು. ಇರಲಿ. ಓಹೋ, ಈತನಾದರೂ ಗಾಢ ನಿದ್ರೆಯಲ್ಲಿರುವನು. ಈತನನ್ನು ಎಚ್ಚರಿಸುವ ಬಗೆಯಾದರೂ ಹೇಗೆ? ಇರಲಿ, ಈತನು ಗಾನಪ್ರಿಯನಿರಬಹುದು. ಈತನಿಗೆ ಗಾನವನ್ನು ಪಾಡಿ ಎಚ್ಚರಿಸುವೆನು. ಮನಸ್ಸೋತಿನು ನೆಲ್ಲ ನಿಮಗೆ ಬಿಡುವೋಣ ಬಾಣ ಬಯಸಿರುವೆ. ಅಬ್ಬಬ್ಬಬ್ಬ, ಮನಸ್ಸೋತಿನು
ಸುಂದರಾಂಗನು ಎಷ್ಟು ಗಾನವನ್ನು ಪಾಡಿದರು ಎಚ್ಚರಗೊಳ್ಳುತ್ತಿಲ್ಲವಲ್ಲ, ಏನು ಮಾಡುವುದು? ಇರಲಿ, ಮತ್ತೊಂದು ಗಾನವನ್ನು ಪಾಡಿ ಈತನನ್ನು ಎಚ್ಚರಗೊಳಿಸುವುದು. ಪ್ರಿಯ ಮೋಹನಾಂಗ, ಪ್ರಾಣೇಶ್ವರ, ಮನದಾಸೆ ನಿನ್ನ ಬಯಸುತ್ತಿದೆ ಬಾ ಸುಂದರ. ಮನದಾಸೆ ಬಯಸುತ್ತಿದೆ ಬಾ ಸುಂದರ. ರಸಮಯ ಸಂಗೀತದಿ, ರಸಮಯ ಸಂಗೀತದಿ ಮನಕಾನಂದ ನೀಡುವ. ಮನದಾಸೆ ಬಯಸುತ್ತಿದೆ ಬಾ ಸುಂದರ. ಬಯಸಿದೆ ನಿನ್ನ ತೋಳ ಸೆರೆಯ, ನೀಡದೆ ಏಕೆ ಕಾಡಿಗೆ ಹೀಗೆ. ಬಯಸಿದೆ ನಿನ್ನ ತೋಳ ಸೆರೆಯ, ನೀಡದೆ ಏಕೆ ಕಾಡಿಗೆ ಹೀಗೆ. ನನ್ನ ನಿನ್ನ ಪ್ರೇಮದ ಕಾಡಿ, ನನ್ನ ನಿನ್ನ ಪ್ರೇಮದ ಕಾಡಿ ಸ್ಥಿರವಾಗಿರಲಿ ಧರೆಯೊಳಗೆ. ಸ್ಥಿರವಾಗಿರಲಿ ಧರೆಯೊಳಗೆ. ನಿನನದ ತನುಮನ, ನಿನನದ ತನುಮನ ಬೆರೆತ ಹಾಲು ಜೇನುಗದು. ಮನದಾಸೆ ಬಯಸುತ್ತಿದೆ ಬಾ ಸುಂದರ. ಮನದಾಸೆ ಇದೆ ಬಾ ಸುಂದರ. ಅಬ್ಬಬ್ಬ, ನನಗಾದರೂ ಬಹಳ ಆಯಾಸವಾಗುತ್ತಿರುವುದು. ಈ ಸುಂದರಾಂಗನು ಬೇರೆ ಎಚ್ಚರವೇ ಆಗಲಿಲ್ಲ. ಏನು ಮಾಡಲಿ? ಇರಲಿ, ಈ ಮುತ್ತಿನ ಹಾರವಾದರೂ ನನಗೆ ಒತ್ತುತ್ತಿರುವುದು. ನಾನು ಕ್ಷಣಕಾಲ ಇಲ್ಲಿಯೇ ವಿಶ್ರಮಿಸಿಕೊಳ್ಳುವೆನು. ಆಹಾ, ಇದೇನು ಆಶ್ಚರ್ಯ! ನಾನು ಮಲಗುವಾಗ ನಾನೊಬ್ಬನೇ ಮಲಗಿದ್ದನಲ್ಲ, ಈಕೆ ಯಾರಾಗಿರಬಹುದು? ಭವ ಮಾಮಣಿ, ಭವ ಮಾಮಣಿ, ಭವತಿ ಮಣಿ, ಭವತಿ ಮಣಿ, ಭವತಿ ಮಣಿ, ಇವಳ್ಯಾರಿ ಭವತಿ ಮಣಿ. ಅಂದವನ್ನು ನೋಡ್ತಾ ಚಂದವನ್ನು ತೋರ್ತಾ, ಅಂದವನ್ನು ನೋಡ್ತಾ ಚಂದವನ್ನು ಬೀರುತ್ತಾ, ನೋಡ್ತಾ ಚಂದವನ್ನು ಬೀರುತ್ತಾ, ಅಂದವನ್ನು ನೋಡ್ತಾ ಚಂದವನ್ನು ಬೀರುತ್ತಾ, ಭವತಿ ಮಣಿ, ಭವತಿ ಭವತಿ ಮಣಿ, ಭವತಿ ಭವತಿ ಮಣಿ. ಯಾರು ಈ ಸುಂದರಾಂಗಿ? ಅರ್ಶಿನ ಕುಂಕುಮ ಶೋಭಿತಳ ಅಂತ ಇರುವಳಲ್ಲ, ನಾನು ಮಲಗಿರುವ ಜಾಗದಲ್ಲಿ ಮಲಗಿರುವಳಲ್ಲ. ಈಕೆಯನ್ನು ಎಬ್ಬರಿಸದೆ ಹೋದರೆ ಚಕ್ರವರ್ತಿ ಆದ ನನ್ನ ಜನ್ಮವೇ ವ್ಯರ್ಥವಾಗುವುದು. ಸುಂದರಾಂಗಿ, ಏ ಸುಂದರಾಂಗಿ, ಪಕ್ಷಿ, ಏ ಪಕ್ಷಿ, ನಿಲ್ಲೋ ನಿಲ್ಲೋ ನಿಲ್ಲೋ! ಅಯ್ಯೋ ಪರಮಾತ್ಮ! ಏ ದೇವಾ, ಏ ದೇವಾ, ಶನಿದೇವಾ, ಪರಮಾತ್ಮ, ಏನೇ
ಅಂಶಯ ಮಹಿಮೆ ಏನೇ ದಾಸರ್ಯವೋ ಪರಮಾತ್ಮ ಚಿತ್ರಪಟದ ಪಕ್ಷಿ ಪ್ರಾಣ ಒಂದಿ ಬಂದು ಪರಮಾತ್ಮ ಚಿತ್ರಪಟದ ಪಕ್ಷಿ ಪ್ರಾಣ ಒಂದಿ ಬಂದು ಅತಿ ಗೂಟದ ಮೇಲೆ ಪರಮಾತ್ಮ ಅತಿ ಗೂಟದ ಮೇಲೆ ಮುತ್ತಾನುಂಗುತ್ತಾಲಿಹದು ದಾಸರ್ಯವೋ ಅಂಶಯ ಮಹಿಮೆ ಏನೇ ದಾಸರ್ಯವೋ ಪರಮಾತ್ಮ ಬಾಲು ನಂದನ ನಿನ್ನ ಮಹಿಮೆಯ ಸರಿಯೇನೋ ಬಾಲು ನಂದನ ನಿನ್ನ ಮಹಿಮೆಯ ಸರಿಯೇನೋ ಏನೋ ದೋಚದು ನನಗೆ ಪರಮಾತ್ಮ ಏನು ದೋಚದು ನನಗೆ ಮುತ್ತಾನುಂಗುತ್ತಾಲಿಹದು ಏನೇ ದಾಸರ್ಯವೋ ಅಂಶಯ ಮಹಿಮೆ ಏನೇ ದಾಸರ್ಯವೋ ಹೇ ದೇವಾ ದೇವಾ ಶನಿ ದೇವಾ ಅಯ್ಯೋ ಪರಮಾತ್ಮ ಈ ಅಂಶ ಪಕ್ಷಿಗೇನಾದರೂ ಹುಚ್ಚಿಡಿಯುತ್ತೆ ನೋಡುತ್ತಿದ್ದಾಗೆ ಜೀವಕಳೆಯಾಗಿ ಬಂದು ಅತ್ತಿಗೂಟದ ಮೇಲಿದ್ದ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿಕೊಂಡು ಯಥಾ ಪ್ರಕಾರವಾಗಿ ಹೊರಟೆ ಹೋಯ್ತಲ್ಲ ಪರಮಾತ್ಮ. ಈಕೆ ಎದ್ದು ನನ್ನ ಮುತ್ತಿನ ಹಾರ ಕೊಡಿ ಎಂದು ಕೇಳಿದರೆ ನಾನು ಏನೆಂದು ಹೇಳಲಿ? ಆ ಅಂಶಪಕ್ಷಿಗೆ ಜೀವಕಳೆಯಾಗಿ ಬಂದು ಮುತ್ತಿನ ಹಾರವನ್ನು ನುಂಗಿಕೊಂಡು ಯಥಾ ಪ್ರಕಾರ ಹೊರಟಿ ಹೋಯ್ತು ಎಂದು ಹೇಳಿದರೆ ಈಕೆ ನಂಬುವಳೆ? ಈಕೆ ಎಲ್ಲ ಈ ಪ್ರಪಂಚದಲ್ಲಿ ಯಾರು ನಂಬುವುದಿಲ್ಲ ಪರಮಾತ್ಮ. ಇದರಿಂದ ಮುಂದೆ ಏನು ಆಪತ್ತು ಕಾದಿದೆಯೋ ಕಾಣನಲ್ಲ. ಇರಲಿ, ನನಗಾದರೂ ನಿದ್ರಾದೇವಿಯು ಭಾಳ ಭಾವಿಸುತ್ತಿರೋಳು. ಈ ಪೋಣಿಸಿ ಬೆಳಗಾದ ನಂತರ ಮುಂದಕ್ಕೆ ಹೋಗುವಳು. ನಾನಾದರೂ ಇಲ್ಲಿಗೆ ಪವಡಿಸಿಬಿಟ್ಟೆನಲ್ಲ. ಈಗಾದರೂ ಬಹಳ ವೇಳೆಯಾಗಿರುವುದು, ಏನು ಮಾಡುವುದು? ಇಲ್ಲಿ ನನ್ನ ಮುತ್ತಿನ ಹಾರವನ್ನು ನೇತು ಹಾಕಿದೆನಲ್ಲ, ಏನಾಯಿತು? ಓಹೋ, ಪ್ರಿಯಾ ನನ್ನನ್ನು ಹಾಸ್ಯ ಮಾಡುವುದಕ್ಕಾಗಿ ಈ ಪ್ರಿಯತಮ ನನ್ನ ಮುತ್ತಿನ ಹಾರವನ್ನು ತೆಗೆದುಕೊಂಡಿರಬಹುದು. ಇರಲಿ, ಈತನನ್ನು ಎಚ್ಚರಗೊಳಿಸಿ ವಿಚಾರಿಸಿ ನೋಡುವೆನು. ಪ್ರಿಯಾ, ಪ್ರಿಯಾ, ಪ್ರಿಯತಮ. ಪರಮಾತ್ಮ. ಹೇಳಿ ಸ್ವಾಮಿ, ಎದ್ದೇಳಿ ಪ್ರಾಣೇಶ್ವರ. ಪರಮಾತ್ಮ, ಮೃತು ದೇವಿ ಸಿದ್ಧವಾಗಿ ನಿಂತಿರುವಳಲ್ಲ, ಮುಂದೆ ಯಾವ ಆಪತ್ತು ಕಾದಿದೆಯೋ ಕಾಣನಲ್ಲ ಪರಮಾತ್ಮ. ಪ್ರಿಯಾ,
ಕದಿಯಲಿಲ್ಲಮ್ಮ ಪದಕ ಲಲಿತಾ ಲಲಿತಾ ಕದಿಯಲಿಲ್ಲಮ್ಮ ಪದಕ ಹಾಸ್ಯ ಮಾಡಬೇಡಿ ಪ್ರಿಯ, ನನ್ನ ಚಿನ್ನದ ಪದಕವನ್ನು ಕೊಟ್ಟು ಬಿಡಿ. ಚಿತ್ರಪಟದ ಪಕ್ಷಿ ಪ್ರಾಣ ಹೊಂದಿ ಬಂದು ಲಲಿತಾ ಚಿತ್ರಪಟದ ಪಕ್ಷಿ ಪ್ರಾಣ ಹೊಂದಿ ಬಂದು ಆರವ ನುಂಗಿ ತಮ್ಮ ಲಲಿತಾ ಲಲಿತಾ ಕದಿಯಲಿಲ್ಲಮ್ಮ ಪದಕ ಚಿತ್ರಪಟದ ಪಕ್ಷಿ ಪ್ರಾಣ ಬರುವುದುಂಟೆ. ಚಿತ್ರಪಟದ ಪಕ್ಷಿ ಪ್ರಾಣ ಬರುವುದುಂಟೆ. ಚಿತ್ರಪಟದ ಪಕ್ಷಿ ಪ್ರಾಣ ಬರುವುದುಂಟೆ. ಕೊಡಿ ಬೇಗ ಪದಕವನ್ನು ಸ್ವಾಮಿ, ಕೊಡಿ ಬೇಗ ಪದಕವನ್ನು. ಪ್ರಿಯ, ಸುಮ್ಮನೆ ಹಾಸ್ಯ ಮಾಡಬೇಡಿ. ನನ್ನ ಚಿನ್ನ, ನಾನು ನಿಮ್ಮನ್ನೇ ವಿವಾಹವಾಗಲೆಂದು ಬಂದಿರುವೆನು. ನೀವು ನನ್ನ ಚಿನ್ನದ ಪದಕವನ್ನು ಕದಿಯಬಹುದೇ? ಅಮ್ಮ, ನಾನು ಚಿತ್ರಪಟದಲ್ಲಿ ಬರದ ಅಂಶವು ಜೀವಕಳೆ ಆಗಿ ಬಂದು ಅತ್ತಿಗುಟ್ಟದಲ್ಲಿದ್ದ ಮುತ್ತಿನ ಹಾರವನ್ನು ನುಂಗಿಕೊಂಡು ಒಂದೊಂದಾಗಿ ನುಂಗಿಕೊಂಡು ಮಾಯವಾಗಿ ಹೊರಟು ಹೋಯಿತಮ್ಮ. ನಾನು ನನ್ನ ಕಣ್ಣಾರ ನೋಡಿದನೇ ಹೊರತು ನನ್ನ ಕರಗಳಿಂದ ಮುಟ್ಟಿಲಿಲ್ಲ ತಾಯಿ. ಆಹಾ, ಕಲ್ಲು ಬಂಡೆ ಚಿಗುರೊಳೆದಂತೆ, ನುಚ್ಚಕ್ಕಿಯು ಮೊಳಕೆಯಾದಂತೆ, ಇಲಿ ಬಂದು ಬೆಕ್ಕನ್ನು ನುಂಗಿದಂತೆ. ಈ ಮಾತನ್ನು ಯಾರಾದರೂ ನಂಬುವರೆ? ಯಾರಾದರೂ ನಂಬಬಹುದು, ನಾನು ಮಾತ್ರ ನಂಬುವುದಿಲ್ಲ. ಸುಮ್ಮನೆ ಹಾಸ್ಯ ಮಾಡಬೇಡಿ. ನನ್ನ ಚಿನ್ನದ ಪದಕವನ್ನು ಕೊಟ್ಟು ಬಿಡಿ, ನಾನು ಇಲ್ಲಿಂದ ಹೋಗುವೆನು. ಅಮ್ಮ, ಆ ಪರಶಿವನ ಪಾದ ಸಾಕ್ಷಿಯಾಗು ನನ್ನ ಕಣ್ಣಿಂದ ನೋಡಿದರೆ ಹೊರತು ನನ್ನ ಕರಗಳಿಂದ ಮುಟ್ಟಿಲಿಲ್ಲ ತಾಯಿ. ಪ್ರಿಯ, ಒಳ್ಳೆ ಮಾತಿನಿಂದ ನನ್ನ ಚಿನ್ನದ ಪದಕವನ್ನು ಕೊಟ್ಟು ಬಿಡಿ, ಇಲ್ಲವಾದರೆ ನಿಮಗೆ ತಕ್ಕ ಶಿಕ್ಷೆಗೆ ಗುರಿ ಮಾಡಬೇಕಾಗಿರುವುದು. ಅಮ್ಮ, ಒಂದು ಹೆಣ್ಣಿಗೆ 6 ಗುಣಗಳುಂಟು. ಆ 6 ಗುಣಗಳಲ್ಲಿ ಯಾರು ಪತಿವ್ರತೆ ಶಿರೋಮಣಿಯನ್ನು ಯಾರಲ್ಲಿರುವುದೋ ಆಕೆಯನ್ನು ಪತಿವ್ರತೆ ಶಿರೋಮಣಿ ಎಂದು ಕರೆಯುವರು ತಾಯಿ. ಆ ಗುಣವು ನಿನ್ನಲ್ಲಿಲ್ಲ. ಹೋಗಿ ನಿನ್ನ ಮನ ಬಂದಂತೆ ಮಾಡಿಕೊ. ನೀವು ಒಳ್ಳೆ ಮಾತಿನಿಂದ ಕೊಡುವಂತೆ ಕಾಣುತ್ತಿಲ್ಲ. ನಾನು ಈಗಲೇ ಹೋಗಿ ಈ ವಿಷಯವನ್ನು ನನ್ನ ಜನಕರಿಗೆ ತಿಳಿಸಿ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡಿಸುವೆನು. ಜನಕ, 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 ಬೇಗ ಬನ್ನಿ ಜನಕ. ಮಗಳೇ, ಜನಕ, ಜನಕ. ಯಾಕಮ್ಮ ಇಷ್ಟು ಚಿಂತಿಸುತ್ತಿರುವೆ? ಅಯ್ಯೋ ಜನಕ, ಹೇಗೆ ಹೇಳಲಿ ಜನಕ ಆ ವಿಷಯವನ್ನು? ಏನು ಹೇಳು? ಜನಕ, ನೀವು ವಿವಾಹಿತನನ್ನು ಕಳಿಸಿದ್ರಲ್ಲ, ಆತನು ಒಳ್ಳೆಯವನಲ್ಲ, ಆತನು ಏನಾಯ್ತು? ಕಳ್ಳನು, ಚೋರನು ಜನಕ. ಏನಾಯ್ತಮ್ಮ? ಜನಕ, ನನ್ನ ಮುತ್ತಿನ ಹಾರವನ್ನು ಗೂಟಕ್ಕೆ ನೇತು ಹಾಕಿ ನನಗಾದರೂ ಆಯಾಸವಾಯಿತು. ನಾನು ಅಲ್ಲಿಯೇ ಪವಡಿಸಿದನು. ನಾನು ಹೇಳುವಷ್ಟರಲ್ಲಿ ಆ ದೇಶಿಕನು ಆ ಮುತ್ತಿನ ಹಾರವನ್ನು ತೆಗೆದುಕೊಂಡು ನಾನು ಕದಿಯಲಿಲ್ಲ ಎಂದು ಸುಳ್ಳನ್ನು ಹೇಳುತ್ತಿರುವ ಜನಕ. ಅಮ್ಮ, ನಾನು ಅದನ್ನು ವಿಚಾರಿಸಿ ನೋಡಿ, ನೀನು ನಡೆಯುತ್ತಾಯಿ. ಜನಕ, ಬೇಗನೆ ನನ್ನ ಮುತ್ತಿನ ಹಾರವನ್ನು ಕೊಡಿಸಿ ಜನಕ. ಕೊಡಿಸುವೆನು. ಇಲ್ಲವಾದರೆ ನಾನು ಊಟ ನಿದ್ರೆ ಏನು ಮಾಡುವುದಿಲ್ಲ. ಎಲ್ಲ ಒಟ್ಟಿಗೆ ಮಾಡಿ ಬೇಗನೆ ಕೊಡಿಸಿ ಜನಕ. ಅದೇ ಬರಲಿ. ಅಯ್ಯ, ಏಮಯ್ಯ? ಇಲ್ಲ ಅದು ಎಲ್ಲವೋ ದೇಶಿಕನೇ, ಯಾಕ ಯಾವನ್ ಕೂಗ್ತೀಯ? ಎಲ್ಲವೋ ದೇಶಿಕನೇ, ಅನ್ನವಿಲ್ಲ ನೀನು ಬೀದಿ ಬೀದಿ ಅಲೆಯುತ್ತಿದ್ದೆ. ಲೇ ಈತ ಏನ್ ಮಾಡ್ಬಿಟ್ಟ ಗೊತ್ತೇನೋ? ಏನ್ ಮಾಡ್ದ? ನಿಮ್ಮ ಕೈ ಮುತ್ತಿನ ಹಾರನೆ ಕದ್ಬಿಟ್ಟವನಲ್ಲೋ. ಅವತ್ತೇ ಇವ್ನಿಗೆ ಬಡ್ಕೊಂಡೆ, ಮನೆ ಹಾಳು ಮಾಡ್ತಾನೆ ಅವ್ನು ಕಳ್ಳ ಅಂತ. ನನ್ನ ಮಾತಿನ ಕೇಳ್ದ? ನೀನು ಅವನ ಜೊತೆ ಹೋಗ್. ಲೇ ದಡ್ ನನ್ನ ಮಗನೇ, ಏನು ಅನ್ನ ಇಲ್ಲ ಅಂತ ಬೀದಿ ಬೀದಿ ಅಲಿತಿದ್ದ ಊಟ ಕೊಟ್ಟಿದ್ಕೆ ನಿಮ್ಮ ಅಕ್ಕ ಇನ್ ಮುತ್ತಿನ ಹಾರನೆ ಕದ್ಬಿಟ್ಟವನಲ್ಲ. ಕದಿದ ಏನ್ ಮಾಡ್ತಾನೆ? ಕಷ್ಟ ಬಿದ್ದಿದ್ದಲ್ವಲ್ಲು. ಇನ್ನು ಅವನಿಬ್ರು ಸೇರ್ಸಿ ಕಟ್ಟೊಡ್ತೀನಿ. ನಾನು ಅವತ್ತು ಹೇಳ್ದೆ ಕಳ್ಳ ಇದ್ದವನೇ ಅಂತ ಹೊಡಿಲ್ಲ. ಇಲ್ಲ, ನಾನು ವಿಚಾರಿಸ್ತೀನಿ. ವಿಚಾರಿಸು, ಇಲ್ಲಾಂದ್ರೆ ನಾನು ವಿಚಾರಿಸ್ತೀನಿ.
ಎಲ್ಲವೋ ಎಲ್ಲವೋ ದೇಶಿಕನೇ ಎಲ್ಲವೋ ದೇಶಿಕನೇ ಅನ್ನವಿಲ್ಲದೆ ಶ್ರುತಿಯಳ ಮುತ್ತಿನಾರವನು ಕಲಿಯಬಹುದೇನು ದ್ರೋಹಿ ಎಲ್ಲವೋ ದ್ರೋಹಿ ವೈಶ್ಯರೇ, ಅನ್ನವಿಟ್ಟ ಮನೆಗೆ ಅನ್ನವಿಟ್ಟ ಮನೆಗೆ ಕಣ್ಣಾಗುವ ಬುದ್ಧಿ ಯಾವ ಗುರುವಿನಿಂದ ಕಲಿತೆಯ ದ್ರೋಹಿ ದ್ರೋಹಿ ಅಯ್ಯ ವೈಶ್ಯರೇ, ಮೋಸವು ತರವಲ್ಲವೋ ದೇಶಿಕ ನಿನಗೆ ಮೋಸವು ತರವಲ್ಲವೋ ಮೋಸವು ತರವಲ್ಲವೋ ದೇಶಿಕ ನಿನಗೆ ಮೋಸವು ತರವಲ್ಲವೋ ಅನ್ನವಿಲ್ಲದೆ ನೀನು ಮುನ್ನ ಬಳಲುತ್ತಾ ಬಂದೆ ಅನ್ನವಿಲ್ಲದೆ ನೀನು ಮುನ್ನ ಬಳಲುತ್ತಾ ಬಂದೆ ನನ್ನ ಮನೆಗೆ ನಿನ್ನ ಕನ್ನ ಹಾಕಬಹುದೇನು ಮೋಸವು ತರವಲ್ಲವೋ ದೇಶಿಕ ನಿನಗೆ ಮೋಸವು ತರವಲ್ಲವೋ ಪರಮಾತ್ಮ ಅಳಿಯನು ನೀನೆಂದು ಕಳಿಸಿದೆ ಮಗಳನ್ನು ಅಳಿಯನು ನೀನೆಂದು ಕಳಿಸಿದೆ ಮಗಳನ್ನು ನನ್ನ ಮನೆಗೆ ನೀನು ಕನ್ನ ಹಾಕಬಹುದೇನು ಮೋಸವು ತರವಲ್ಲವೋ ದೇಶಿಕ ನಿನಗೆ ಮೋಸವು ತರವಲ್ಲವೋ ಎಲ್ಲವೋ ದೇಶಿಕನೇ ಥು! ಅನ್ನವಿಲ್ಲದೆ ನೀನು ಬೀದಿ ಬೀದಿ ಅಲೆಯುತ್ತಿದ್ದೆ ತಿನ್ನಲು ಅನ್ನವನ್ನು ಕೊಟ್ಟು ಮಲಗಲು ಜಾಗವನ್ನು ಕೊಟ್ಟಿದ್ದಕ್ಕೆ ನಮ್ಮ ಮಗಳ ಮುತ್ತಿನಾರನ್ನು ಕದ್ದಿರುವ ದ್ರೋಹಿ ಎಚ್ಚರವಾಗಿ ಆ ಮುತ್ತಿನಾರನ್ನು ಕೊಡುವನಾಗು ಇಲ್ಲ ಅಂದ್ರೆ ನಿನ್ನ ನಮ್ಮ ಅಪ್ಪನ ಇಬ್ಬರನ್ನ ಸೇರಿಸಿ ಬಿಡ್ತೀನಿ. ವೈಶ್ಯರೇ, ವ್ಯರ್ಥವಾಯಿತು ವರ್ತಕನೇ ಲಾಲಿಸಿದ ವ್ಯರ್ಥವಾಯಿತು ವರ್ತಕನೇ ಲಾಲಿಸಿದ ವ್ಯರ್ಥವಾಯಿತು ವರ್ತಕನೇ ಲಾಲಿಸಿದ ನೀತಿ ಗಳಿಸಿತು ಜಾಣ ಹಂಸಮರ್ದನ ಆಣೆ ವರ್ತಕ 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 ವಂಶವಂತಯ ಆಭರಣ ವಂಶವಂತಯ ಆಭರಣ ವಂಶವಂತಯ ಆಭರಣ ಅಂಚನುಂಗಿತು ಜಾಣ ಅಂಶಮರ್ದನ ಆಣೆ ವರ್ತಕ 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 ಆ ಚಿತ್ರಪಟದಲ್ಲಿ ಬರದ ಅಂಶಿಯು ಜೀವ ಕಳೆಯಾಗಿ ಬಂದು
ಅತ್ತಿಗೂಟದ ಮೇಲಿನ ಮುತ್ತಿನ ಹಾರವನ್ನು ಒಂದೊಂದಾಗಿ ನುಂಗಿಕೊಂಡು ಯಥಾ ಪ್ರಕಾರವಾಗಿ ಮಾಯವಾಯಿತು. ಈ ನನ್ನ ಕಣ್ಣಿಂದ ನೋಡಿದ ವರ್ತಕ ನನ್ನ ಕರಗಳಿಂದ ಮುಟ್ಟಿಲಿಲ್ಲ ವರ್ತಕ, ನನ್ನ ಕರಗಳಿಂದ ಅವನೇ ನುಂಗ್ಬಿಟ್ಟಿರ್ತಾನೆ. ಎಲ್ಲವೋ ದ್ರೋಹಿ, ನಿನ್ನಂತೆ ಎಲ್ಲರೂ ಲೋಕದಲ್ಲಿ ಇದನ್ನೇ ಪರಿಪಾಲಿಸಿದ್ರೆ ಲೋಕದ ಗತಿಯೇನು? ಏನಾಯ್ತದೆ? ಇಲ್ಲ ಅಂದ್ರೆ ನಮ್ಮ ಮುತ್ತಿನ ಆಹಾರವನ್ನು ಕೊಡಲಿಲ್ಲ ಅಂದ್ರೆ ರಾಜ ಶಿಕ್ಷೆಗೆ ಗುರಿಪಡಿಸಿದ ಎಚ್ಚರ. ಅಯ್ಯ ವರ್ತಕರೇ, ಆ ಪರಶಿವನ ಪಾದ ಸಾಕ್ಷಿ ಆಗು. ನಾನು ನನ್ನ ಕಣ್ಣಿಂದ ನೋಡಿದ ಹೊರ್ತು ನನ್ನ ಕರಗಳಿಂದ ಮುಟ್ಟಿಲಿಲ್ಲ ವರ್ತಕ. ಅದೇ ಏನೋ ಒಳ್ಳೆ ಮಾತ ಕಡೆ ಬರೀ ಮಹಾರಾಜರು ಒಂದು ಪತ್ರನ ಬರೀ ಶ್ರೀ 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 ಚಂದ್ರಸೇನ ಮಹಾರಾಜರಿಗೆ ನಂದೈ ಶೆಟ್ಟಿ ಮಾಡೋ ನಮಸ್ಕಾರಗಳು, ಆದಿಮೂರ್ತಿ ಮಾಡೋ ನಮಸ್ಕಾರಗಳು. ನನ್ನ ಮಗನೇ, ದೊಡ್ಡವ್ರಿಗೆ ಹೋಗೋದದು ಸರಿಯಾಗಿ ಬರೀ. ಎಂತ ಬರೀಬೇಕ? ಶ್ರೀ 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 ಚಂದ್ರಸೇನ ಮಹಾರಾಜರಿಗೆ ನಂದೈ ಶೆಟ್ಟಿ ಮಾಡೋ ನಮಸ್ಕಾರಗಳು. ನಂದೇ ಶೆಟ್ಟಿ ಮಾಡೋ ನಮಸ್ಕಾರಗಳು. ಈ ದಿನ ಯಾರೋ ಒಬ್ಬ ಅನ್ನವಿಲ್ಲದೆ ಬೀದಿ ಬೀದಿ ಅಲೆಯುತ್ತಿದ್ದ. ಆತನ ಕರ್ಕೊಂಬಂದು ತಿನ್ನಲು ಅನ್ನವನ್ನು ಕೊಟ್ಟಿಗೆ, ಮಲಗಿ ಜಾಗ ಕೊಟ್ಟಿಗೆ, ಮಕ್ಕಳ ಮುತ್ತಿನವರ ಕದ್ದಿರುವನು. ಯಾರು? ಅವನು ಮತ್ತೆ ಕದಿರು ನನ್ಗೆ ಹೇಳ್ತಾ ಇದ್ಯಾ? ಕದ್ದಿರುವನು. ದಯವಿಟ್ಟು ಅದನ್ನು ಕೊಡಿಸಿಕೊಡುವರಾಗಿ. ಮುತ್ತಿನ ಹಾರ. ಆಯ್ತಾ? ಎಲ್ಲ ಬರ್ದಿದ್ಯಾ? ರಾಜನ ಬಿಡ. ಮಂತ್ರಿ ಸೈನ್ಯಾಧೀಶರೇ, ಪ್ರಭು ರಾಜನೇ ಮಂತ್ರಿ ಶ್ರೀಧರನೇ, ಕಾಲಕ್ಕೆ ಬೀಳುತ್ತಾ ಮಳೆ ಮಂತ್ರಿ, ಕಾಲಕ್ಕೆ ಬೀಳುತ್ತಾ ಮಳೆ, ಬೆಳೆದು ಬೆಳೆಗಳೆಲ್ಲ ಪ್ರಜೆಗಳು ಮಂತ್ರಿ, ಬೆಳೆದು ಬೆಳೆಗಳೆಲ್ಲ ಪ್ರಜೆಗಳು, ಬೆಳೆಯ ಜನರುಗಳೆಲ್ಲ ಸೌಖ್ಯವೇ ಮಂತ್ರಿ, ಬೆಳೆಯ ಜನರುಗಳೆಲ್ಲ ಸೌಖ್ಯವೇ, ಪರಮ ಸುಖದಿ ಬಾಳು ದೇವರೇ, ರಾಜಭಾರ ರಚನೆ ವರಮಾಂತ್ರಿ ಶ್ರೀಧರನೇ, ಮಂತ್ರಿ ಧರಣಿ ಕುಂಕುಮ ಪುರವನಾಳುಗೆ ಮಂತ್ರಿ, ಧರಣಿ ಕುಂಕುಮ ಪುರವನಾಳುಗೆ, ವರದ ವೆಂಕಟನೇ ಅನಂತ ಕರುಣೆಯಿಂದ ಪ್ರಜೆಗಳು ಮಂತ್ರಿ, ಅನಂತ ಕರುಣೆಯಿಂದ ಪ್ರಜೆಗಳು, ನಿರುತ ಸುಖದಿ ಬಾಳು ದೇವರೇ, ರಾಜಭಾರ ರಚನೆ ವರಮಾಂತ್ರಿ ಶ್ರೀಧರನೇ, ಮಂತ್ರಿ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಬಾಳುತ್ತಿರುವರೆ ಅದನ್ನು ತಿಳಿಸುವರಾಗಿ. ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು. ಅದು ಅಲ್ಲದೆ ಶ್ರೀಹರಿಯ ಕೃಪೆಯಿಂದ ಸದಾ ಶ್ರೀಹರಿಯ ಧ್ಯಾನದಲ್ಲಿ ನಿರತರಾಗಿರೋರು ಮತ್ತೇನಪ್ಪಣೆ ಮಹಾಪ್ರಭು. ಭೇಷ್ ಮಂತ್ರಿ, ನಿನ್ನಂತಹ ಚತುರ್ವೇದ ಪಂಡಿತನಾದ ಮಂತ್ರಿಯನ್ನ ಆ ಸ್ಥಾನದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಯಾವ ಕುಂದುಕೊರತೆಯೂ ಬರಲಾರದು. ಇನ್ನು ಉಚಿತವಾದ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಮಹಾಪ್ರಭು. ಸೈನ್ಯಾಧೀಶರೇ, ಪ್ರಭು ಬೇಡು ಸೈನಿಕ ಸೈನ್ಯದ ವಿಮಾನ, ಬೇಡು ಸೈನಿಕ ಸೈನ್ಯಾಧೀಶರೇ,
ಅದನ್ನು ತಿಳಿಸುವರಾಗಿ. ಮಹಾಪ್ರಭು ತಮ್ಮ ಅಪ್ಪಣೆ ಅಂತಾಗಬಹುದು. ಮಾತಾಡ್ಬಿಡ ಮಹಾಪ್ರಭು. ಮಹಾಪ್ರಭು, ನಮ್ಮ ಸೈನ್ಯವನ್ನು ಕಂಡರೆ ಪರರ ಸೈನ್ಯವು ಗಡಗಡನೆ ನಡೆಯುತ್ತಿದೆ. ಅದು ಅಲ್ಲದೆ ನಮ್ಮ ಬರಬೇಕಾದ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುವರು. ಮುಂದೇನಪ್ಪಣೆ? ಭಲೆ ಭಲೆ ಸೈನ್ಯಾಧೀಶನೇ, ನಿನ್ನಂತಹ ಸೂರನಾದ ಸೈನ್ಯಾಧೀಶನು ನಮ್ಮ ಸೈನ್ಯದಲ್ಲಿರುವಾಗ ನನಗಾಗಲಿ ನಮ್ಮ ಸೈನ್ಯಕ್ಕಾಗಲಿ ಯಾವ ಕುಂದುಕೊರತೆ ಬರಲಾರದು. ನಿನ್ನ ಉಚಿತವಾದ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯಾಧೀಶರೇ. ಮಹಾಪ್ರಭು ಟೀ ಕುಡಿತಾರೆ. ಭಲರ ಮೆರವೆ ಸುಖಧೆ ದೊರೆಯೋಡ್ ಭಲರ ಭಲರ ಬಲು ಸಾಹಸದೆ ಭಲರ ಮೆರವೆ ಸುಖಧೆ. ಮಂತ್ರಿ ಸೈನ್ಯಾಧೀಶರೇ. ಮಹಾಪ್ರಭು ಭಲರ ಮೆರವೆ ಸುಖಧೆ ದೊರೆಯೋಡ್ ಭಲರ ಭಲರ ಬಲು ಸಾಹಸದೆ ಭಲರ ಮೆರವೆ ಸುಖಧೆ. ವೀರ ಧೀರರೋ ಗಣಗುಣವೆನಸೆ. ಮಂತ್ರಿ ಸೈನ್ಯಾಧೀಶರೇ. ವೀರ ಧೀರರೋ ಗಣಗುಣವೆನಸೆ ಸಾರುತ್ತರಿತ ಸಾಮ್ರಾಜ್ಯದ ವಿಜಯೋ. ಮಂತ್ರಿ ಸೈನ್ಯಾಧೀಶರೇ. ಸಾರುತ್ತರಿತ ಸಾಮ್ರಾಜ್ಯದ ವಿಜಯೋ ನಿರುತ್ತಲಿ ದೊರೆಯಲು ಸುಖದಲ್ಲಿ ಬಾಳ್ವೆ. ಮಂತ್ರಿ ಸೈನ್ಯಾಧೀಶರೇ. ನಿರುತ್ತಲಿ ದೊರೆಯಲು ಸುಖದಲ್ಲಿ ಬಾಳ್ವೆ. 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 ಮತ್ತೆ ಮಹಾಪ್ರಭು ನಿರುತ್ತಲಿ ದೊರೆಯಲು ಸುಖದಲ್ಲಿ ಬಾಳ್ವೆ. ಬಲರ ಬೆರಳು ಸುಖಕ್ಕೆ ದೊರೆಯೋಳ್ ಬಲರ ಬಲರ ಬಲ ಸಾಹಸಕ್ಕೆ ಬಲರ ಬೆರಳು ಸುಖಕ್ಕೆ. ಮಂತ್ರಿ ಸೈನ್ಯಾಧೀಶರ ಬಲದೆ. ಮಂತ್ರಿ ಸೈನ್ಯಾಧೀಶರೇ. ಮಹಾಪ್ರಭು ಮಂತ್ರಿ ಸೈನ್ಯಾಧೀಶರ ಬಲದೆ ಹರಿಕೃಪೆಯಿಂದಲೇ ರಾಜ್ಯವನಾಳ್ವೆ. ಹರಿಕೃಪೆಯಿಂದಲೇ ರಾಜ್ಯವನಾಳ್ವೆ. ಪರಮ ಸಂಭ್ರಮದಿಂದಲೇ ನಾನು. ಮಂತ್ರಿ ಸೈನ್ಯಾಧೀಶರೇ. ಪರಮ ಸಂಭ್ರಮದಿಂದಲೇ ನಾನು ಪರಿಪರಿವಿಧದಲ್ಲಿ ಸುಖದಲ್ಲಿ ಬಾಳ್ವೆ. ಪರಿಪರಿವಿಧದಲ್ಲಿ ಸುಖದಲ್ಲಿ ಬಾಳ್ವೆ. ಪರಿಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ. ಪರಿಪರಿವಿಧದಲ್ಲಿ ಸುಖದಲ್ಲಿ ಬಾಳ್ವೆ. ಮಂತ್ರಿ ಸೈನ್ಯಾಧೀಶರೇ. ಪರಿಪರಿವಿಧದಲ್ಲಿ ಸುಖದಲ್ಲಿ ಬಾಳ್ವೆ. ಬಲರ ನೆರವೆ ಸುಖಕ್ಕೆ ದೊರೆಯೋಳ್ ಬಲರೆ ಬಲರ ಸಾಹಸದಿಂದಲೇ ಬಲರ ನೆರವೆ ಸುಖಕ್ಕೆ ಬಲರ ನೆರವೆ ಸುಖಕ್ಕೆ ಬಲರ ನೆರವೆ ಸುಖಕ್ಕೆ. ಮಂತ್ರಿ ಸೈನ್ಯಾಧೀಶರೇ. ಮಹಾಪ್ರಭು ನಿಮ್ಮಿರುವರು ಬಲದಿಂದಲೂ ತ್ರಿಮೂರ್ತಿಗಳ ಆಶೀರ್ವಾದದಿಂದಲೂ ನನಗೆ ಈ ರಾಜಸಂಪದ್ದೇವಿಯು ಲಭಿಸಿರುವುದು. ನಿಮ್ಮಿರುವರನ್ನು ಪಡೆದ ನಾನೇ ಧನ್ಯನು. ನಿಮ್ಮ ಆಸ್ಥಾನದಲ್ಲಿ ಆಚರಿಸಿರುವರಾಗಿ. ಅಪ್ಪಣೆ ಮಹಾಪ್ರಭು. ಚಾರನೆ ಸಮಾಚಾರವೇನು? ಏನು ಶೆಟ್ಟರು ಬತ್ತಿರುವರೇ? ಬಹಳ ಸಂತೋಷ. ಅವನ ಗೌರವದಿಂದ ಕರೆತರುವರಾಗಿ. ದಂಡಾಲು ಪ್ರಭು ದಂಡಾಲು. ಶೆಟ್ರೆ, ನಿಮಗೆ ಮಂಗಳವಾಗಲಿ. ತಾವುಗಳು ಬಂದ ಸಮಾಚಾರವನ್ನು ತಿಳಿಸಿ. ಮಹಾಪ್ರಭು, ಈ ದಿನ ಯಾರೋ ಒಬ್ಬ ದೇಶಕನು ಅನ್ನವಿಲ್ಲದೆ ಬೀದಿ ಬೀದಿ ಅಲೆಯುತ್ತಿದ್ದನು. ಆತನನ್ನು ಕರೆತಂದು ತಿನ್ನಲು ಅನ್ನವನ್ನು ಕೊಟ್ಟು ಮಲಗಳ ಜಾಗವನ್ನು ಕೊಟ್ಟಿದ್ದಕ್ಕೆ ನಮ್ಮ ಮಗಳ ಮುತ್ತಿನಾರನ ಕದ್ದಿರುವನು. ದಯವಿಟ್ಟು ಅದನ್ನು ಕೊಡಿಸಿಕೊಡುವರಾಗಿ. ಏನು ಶೆಟ್ಟರೆ, ನಿಮ್ಮ ಮನೆಯಲ್ಲಿ ಕಳ್ಳತನವಾಗಿರುವುದೇ? ಹೌದು ಮಹಾಪ್ರಭು. ಆ ಕಳ್ಳನಲ್ಲಿರುವನು ಎಳೆದು ತಂದಿರುವೆನು. ಒಳ್ಳೆಯ ಕೆಲಸವನ್ನೇ ಮಾಡಿದಿರಿ. ಆ ಕಳ್ಳನನ್ನು ನನ್ನ ಆಳ್ವಿಕೆಗೆ ಬಿಟ್ಟು ತಾವಿನ್ನು ಹೊರಡಿ. ಆತನನ್ನು ವಿಚಾರಿಸಿ ನೋಡುವೆನು. ಆತನ ಏನಾದರೂ ಒಂದು ವೇಳೆ ಕುರಿತ ಪರೀಕ್ಷೆಯಲ್ಲಿ ಆತನಿಗೆ ರಾಜ ಶಿಕ್ಷೆಗೆ ಗುರುತಿಸನು. ತಾವಿನ್ನು ಹೋಗಿ ಬನ್ನಿ. ಆಗಬಹುದು ಮಹಾಪ್ರಭು. ಸೈನ್ಯಾಧೀಶನೇ, ಆ ಕಳ್ಳನನ್ನು ನಮ್ಮ ಕಾರಾಗೃಹದಲ್ಲಿ ಬಂಧಿಸುವರಾಗಿ. ಅಪ್ಪಣೆ ಮಹಾಪ್ರಭು. ಅಮ್ಮ ಮಗಳೇ, ಅಪ್ಪಾಜಿ. ಆತನನ್ನು ರಾಜಶಿಕ್ಷೆಗೆ ಗುರಿಪಡಿಸಿದ್ದಾಯಿತು. ಅಮ್ಮ ಮಗಳೇ, ಹೇಳಿ ನಿನ್ನ ಕೋಣೆಯನ್ನು ಪರೀಕ್ಷಿಸಿ ನೋಡಿದೆಯಾ? ಇಲ್ಲ ಅಪ್ಪಾಜಿ. ಆದರೆ ಪರೀಕ್ಷಿಸಿ ನೋಡೋಣ. ಹಾಗೆ ಆಗಲಿ ಅಪ್ಪಾಜಿ. ಈ ನಡುವಿನ ಡ್ಯಾಣ ನೋಡಮ್ಮ. ಅಮ್ಮ ಅಪ್ಪಾಜಿ, ಇದನ್ನು ನೋಡಿದರೆ ವಿಕ್ರಮಾದಿತ್ಯ ಎಂದು ಹೇಳುವುದರಲ್ಲಿ ಸಂಶಯವೇ ಇಲ್ಲ. ಹೌದು ಅಪ್ಪಾಜಿ, ಎಂತಹ ಅನರ್ಥವಾಯಿತು. ಆದರೆ ಅವರು ಒಂದು ಮಾತನ್ನು ಹೇಳಿದರು. ಈ ಮಾತನ್ನು ನಿನ್ನ ಹೃದಯದಲ್ಲೇ ಮುಚ್ಚಿಟ್ಟುಕೋ, ಸಮಯ ಬಂದಾಗ ನಿನಗೆ ಅರಿವಾಗುವುದೆಂದು. ಎಂತಹ ಅನರ್ಥವಾಯಿತು ಅಪ್ಪಾಜಿ. ಈಗ ಏನು ಮಾಡುವುದು? ಮಗಳೇ, ನೀನು ಚಿಂತಿಸಬೇಡ. ಆತನಿಗಿಂತ ಒಳ್ಳೆ ವರವನ್ನು ತಂದು ನಿನಗೆ ವಿವಾಹವನ್ನು ಮಾಡುವೆನು.
ಅಪ್ಪಾಜಿ, ಅದೆಂದಿಗೂ ಸಾಧ್ಯವಿಲ್ಲ. ಓರ್ವನನ್ನು ಪ್ರೀತಿಸಿ ಮತ್ತೊಬ್ಬರಿಗೆ ವಿವಾಹವಾದರೆ ನಿಮಗೆ ಇಷ್ಟೊಂದು ಅವಮಾನವು ಅಪ್ಪಾಜಿ. ಇಲ್ಲ ಅಪ್ಪಾಜಿ, ಅದೇನೇ ಆದರೂ ಸರಿ, ನಾನು ಆತನನ್ನೇ ವಿವಾಹ ಮಾಡಿಕೊಳ್ಳುವೆನು. ಅಮ್ಮ, ನಿನ್ನ ಇಚ್ಛೆಯಂತೆ ಆಗಲಿ. ನೀನು ಗೌರಿ ಪೂಜೆಯನ್ನು ಮಾಡೋಳು. ಹಾಗೆ ಆಗಲಿ ಅಪ್ಪಾಜಿ. ಗೌರಿ ಪೂಜೆಗೆ ಎಲ್ಲವನ್ನು ಸಿದ್ಧವನ್ನು ಮಾಡಿಕೊಡಿ. ಪಾಪಿಯಾದ ವಿಕ್ರಮನು ರಾಜಶಿಕ್ಷೆಗೆ ಗುರಿಯಾಗಿರುವನು. ನಾನೀಗಲೇ ಚಂದ್ರಸೇನ ಹೃದಯ ಸೇರಿ ಪಾಪಿಯಾದ ವಿಕ್ರಮನಿಗೆ ಕರಾಚರಣೆಯನ್ನು ಛೇದಿಸಿ ನಡುಕಾಡದಲ್ಲಿ ಬಿಸಾಡಿಸಿ, ತಿನ್ನಲು ಅನ್ನವಿಲ್ಲದೆ ಕುಡಿಯಲು ಜಲವಿಲ್ಲದೆ ಮಾಡಿ ಇರಲೋ ಸಾಯಲೋ ಎಂಬುದಾಗಿ ಮಾಡದೆ ಹೋದರೆ ನನ್ನನ್ನು ಸೂರ್ಯಪುತ್ರ ಅಲ್ಲವೆಂದು ಕರಿಮಸ ಅಂತ ಜೈ ಸೂರ್ಯದೇವ. ಎಲ್ಲವೋ ದೇಶಿಕನೇ, ನಿನ್ನನ್ನು ನೋಡಿದರೆ ಸಾಧು ಶಿರೋಮಣಿಯಂತೆ ತೋರುತ್ತಿರುವೆಯ. ಇಂಥ ಕೆಟ್ಟ ಕೃತ್ಯಕ್ಕೆ ಕೈ ಹಾಕುವುದೇ ಬೇಡ. ಒಳ್ಳೆಯ ಮಾತಿನಿಂದ ಆ ಶಟ್ರಮಗಳ ಸುಖಿಯಾಗು. ಮಹಾಪ್ರಭು, ಪಾತ್ರವೆಂದು ಧರ್ಮವನ್ನು ವಹಿಸಿಕೊಂಡಿರುವ ಈ ರೀತಿ ಮಾತನಾಡುವುದು ತಮಗೆ ತರುವೆ ಸ್ವಾಮಿ. ಚಿತ್ರಪಟದಲ್ಲಿ ಬರದ ಅಂಶಿಯು ಜೀವ ಕಳೆಯಾಗಿ ಬಂದು ಬಂಗಾರದ ಮುತ್ತಿನಾರವನ್ನು ನುಂಗಿಕೊಂಡು ಯಥಾಪ್ರಕಾರವಾಗಿ ಹೊರಟು ಹೋಯಿತು ಮಹಾಪ್ರಭು. ನಾನು ನನ್ನ ಕಣ್ಣಾರ ನೋಡಿದ್ದೇನೆ ಹೊರತು ನನ್ನ ಕರಗಳಿಂದ ಮುಟ್ಟಲಿಲ್ಲ. ಎಲ್ಲವೋ ದ್ರೋಹಿ, ಈಗಂದ ಮಾತ್ರಕ್ಕೆ ಲೋಕದಲ್ಲಿ ಎಲ್ಲರೂ ಅದನ್ನೇ ಆಚರಿಸಿದರೆ ಲೋಕವು ಪ್ರಳಯವಾಗುವುದಿಲ್ಲವೇ? ಬೇಡ. ಒಳ್ಳೆಯ ಮಾತಿನಿಂದ ಆ ಶಟ್ರ ಮಗಳ ಮುತ್ತಿನಾರವನ್ನು ಕುಡಿಸುಕೆ ಆಗು. ರಾಜಾಲಯ ಆದರೇನು ಭೂಜಯವಾಗುವುದೇ? ಚಿತ್ರಪಟದ ಪಾಕ್ಷಿ ರಣವಂದಿ ಬಂದು ಚಿತ್ರಪಟದ ಪಕ್ಷಿ ರಣವಂದಿ ಬಂದು ಮುತ್ತಿನಾರ ನುಂಗಿ ಅಂಗಮಾಯ ಬಾಯ್ತು ಚೊರಾನೆಂದು ನೀ ದುರ್ವಾಚ ಬೇಡ ಚೊರಾನೆಂದು ನೀ ಧರಣಿ ಪಾಲರೆ ದುರ್ವಾಚ ಬೇಡ ಧರಣಿ ಪಾಲರೆ ಮತ್ತೆ ಬೇಡ ಪರಮಾತ್ಮ ಮತ್ತೆ ಬೇಡ ಪರಮಾತ್ಮ
ರಾಜಾಲಯದಲ್ಲಿ ಭಯ ಭಕ್ತಿ ಇಲ್ಲದೆ ಮಿತಿ ಮೀರಿ ಮಾತನಾಡುತ್ತಿರುವೆಯಾ? ಬೇಡ, ಇದು ಒಳ್ಳೆ ಮಾತಿನಿಂದ ಆ ಶಟರ ಮಗಳು ಮುತ್ತಿನ ಆನವನ್ನು ಕೊಟ್ಟು ಸುಖಿ ಆಗು. ರಾಜಾಲಯ ಆದರೇನು, ಬೋಧಾಲಯ ಆದರೇನು, ಪ್ರಳಯವಾಗುವುದೇ? ಕೆಲವ ದುರಾಂಕಾರಿ ಸಿಂಹನ ಮುಂದೆ ಇಳಿಯಕ್ಕೆ ಚೇಷ್ಟೆ ಮಾಡಿದ ಹಾಗೆ ನನ್ನ ಮುಂದೆ ಬಗಳುತ್ತಿರುವೆಯಾ? ಸಾಕು, ಬಾಯಿ ಮುಚ್ಚು ಮಧಾಂಧ. ಪರಮಾತ್ಮ, ಸತ್ಯವಂತರು ಅಧರ್ಮ ನುಡಿತಿರುವ ನೀನೋರ್ವ ರಾಜನೇ, ನಾನೋರ್ವ ವೇಷಕನೇ. ಪರಮಾತ್ಮ, ಈ ರಾಜನ ಆಡುತ್ತಿರುವ ಮಾತುಗಳನ್ನು ಕೇಳಿದೆಯಾ? ಏನು? ಕೆಲವೋ ದುರಂಕಾರಿ ಗಜವಾಹನನ ಮುಂದೆ ಸಾನನುಭವಗಳವಾಗಿ ನನ್ನ ಮುಂದೆ ಬಗಳುತ್ತಿರುವ ಸಾಕು, ಬಾಯಿ ಮುಚ್ಚಿದ ಅಂತ. ಪರಮಾತ್ಮ, ದೇಶಿಕನಾದರೂ ನಾನೋರ್ವ ಸಾನನೆ, ನೀನೋರ್ವ ಸಿಂಹನೇ. ಪರಮಾತ್ಮ, ಈ ರಾಜನ ಆಡುತ್ತಿರುವ ಮಾತುಗಳನ್ನು ಕೇಳಿದೆಯಾ? ಪರಮಾತ್ಮ, ಕೇಳಿದೆಯಾ? ಕೆಲವ ದ್ರೋಹಿ ಅದಮನೆ ಅದಮನೆಯಾರೊಡನೆ ಬಗಳುತ್ತಿರುವೆಯ ಮೂಡ. ಅದಮನೆ ಭುಜದ ಭೂಷಣದಂತೆ ನಿಜದಿಂಬಗಳ ಅದಮ. ರಾಜ ಮರ್ಯಾದೆ ಕಲ್ಲು ಗಾಣಕ ಕರೆಸಲೇ ಅಥವಾ ಶೂಲಕ್ಕೇರಿಸಲಿ, ಏನ್ ತಾನೇ ಮಾಡಲಿ? ನಿನಗೆ ಶಿಕ್ಷೆಗೂ ನನಗೂ ಎಲ್ಲಿ ಸಂಬಂಧ? ಹೋಗು, ನೀನು ಮನ ಬಂದಂತೆ ಮಾಡಿಕೊ. ಆ ಶ್ರೀಹರಿಯು ನನ್ನನ್ನು ಕಾಪಾಡುವನು. ಕೊಡುವೆನೋ ಶಿಕ್ಷೆನ, ಕೊಡುವೆನೋ ಶಿಕ್ಷಣ. ಕಡು ತಪ್ಪು ನನ್ನದಲ್ಲ, ಕಡಲ ಶೈಲಿ ಗರ್ಪಿಸುವೆನೋ. ತರಕರಾಚರ ಕಂಚರರೇ, ಕಡೀರಿ ತರಕರಾಚರಗಳಂಚರರೇ, ಹೊರತುಗಳನ್ನು ತಂದು ತೋರುವಿರಾಗಿ. ದೂತರೇ, ಈ ಕಳ್ಳನನ್ನು ಸೆಳೆದುಕೊಂಡು ಹೋಗಿ ನಮ್ಮ ಘೋರಾರಣ್ಯದಲ್ಲಿ ಕಾದಿರುವ ಬಂಡೆಯ ಮೇಲೆ ಈ ತರ ಕರಾಚರಣ ಪರಮಾತ್ಮಗಳನ್ನು ತಂದು ತೋರುವಿರಾಗಿ. ಅದು ಅಲ್ಲದೆ ಈತನಿಗೆ ಯಾರಾದರೂ ಅನ್ನ ನೀರನ್ನು ಕೊಟ್ಟರೆ ಈತನಿಗಾದ ಶಿಕ್ಷೆ ಅವ್ರಿಗಾಗುವುದೆಂದು ಡಂಗುರು ಸಾರಿಸಿ ಜಾಗ್ರತೆಯಾಗಿ ಸೆಳೆದುಕೊಂಡು ಹೋಗಿ. ದೇವನಿಂದ ರಾಜದ ನಾಯವಿದೆನಾ, ನಾಯವಿದೆನಾ, ಅನ್ಯಾಯವಿದೆನಾ? ಪರಮಾತ್ಮ, ಬರುವನಾಗುವ ದೇವನಿಂದ ರಾಜದ ನಾಯವಿದೆನಾ, ನಾಯವಿದೆನಾ, ಅನ್ಯಾಯವಿದೆನಾ? ಪರಮಾತ್ಮ,
ಜಲವಿಲ್ಲದ ಜಲ ಪರಮಾತ್ಮ ಜಲವಿಲ್ಲದ ಧ್ವಜ ಜಲವಿಲ್ಲದ ರುಚಿ ನುಗ್ಗಿದ ಕೊಂಡರ ನ್ಯಾಯವಿದನ ಒತ್ತುಗಾಗಿಲ್ಲದ ನ್ಯಾಯವಿದನ ದೇವ ನಿನ್ನ ರಾಜ್ಯದ ನ್ಯಾಯವಿದನ ನ್ಯಾಯವಿದನ ಪರಮಾತ್ಮ ಈ ರಾಜನಾದರೂ ಎಂಥ ಘೋರವಾದ ಶಿಕ್ಷೆಗೆ ಗುರಿಪಡಿಸಿರುವನಲ್ಲ ಪರಮಾತ್ಮ. ಇದೆಲ್ಲವೂ ನಿನಗೆ ಅರ್ಪಿತವಾಗಲಿ ತಂದೆ, ಅರ್ಪಿತವಾಗಲಿ. ಬೇಗನೆ ಬರುವನಾಗು. ಏಯ್ ಕಳ ಇಟ್ಕೊಳ್ಳ ಇಟ್ಕೊಳ್ಳ. ಅಯ್ಯ ದೂತರೇ, ಈ ಕಲ್ಲು ಮುಳ್ಳುಗಳಲ್ಲಿ ಎಳೆದುಕೊಂಡು ಹೋಗುತ್ತಿರುವರಲ್ಲ ಪೂಜ್ಯರೇ, ನನ್ನ ಕೊರಳನ ಆರೋಗ್ಯ ಕತ್ತರಿಸಿ ನಿಮ್ಮ ಆರಾಧನೆಯನ್ನು ತೀರಿಸಿಕೊಳ್ಳುವರಾಗಿ. ನಮ್ಮ ಮಹಾರಾಜರು ಏನು ಹೇಳೋರೋ ನಾವು ಅಷ್ಟೇ ಮಾಡೋದು. ಬೇಗನೆ ಬರುವನಾಗು. ಓ ಕಳ ನೀನು ಬಲ್ಗಾಲ್ ಕತ್ತರಿಸ್ತಾ, ನಾನು ಎಡಗಾಲ್ ಕತ್ತರಿಸ್ತೀನಿ. ಹೇಯ್ ನಿನ್ನ ಕೊನೆ ಆಸೆ ಏನಾಯ್ತಲ್ಲ ಕೇಳ್ಕೊಂಬಿಡ. ನಡಿಯ ಹೇಳ್ಕೊಂಡು ನಡಿಯ. ಅಯ್ಯ ದೂತರೇ, ಸುಮ್ಮನೆ ಯಾಕೆ ಕೂಗಾಡುತ್ತೀರಿ ಪೂಜ್ಯರೇ? ನಿಮ್ಮ ರಾಜಾಜ್ಞೆ ಏನಿರುವುದೋ ತೀರಿಸಿಕೊಳ್ಳಿ. ಹಾಗೆ ಆಗಲಿ. ಏಯ್ ಯಾಕೋ ನೋಡಿದ್ರೆ ನನಗೆ ಕಳ್ ಚುರ್ಕಂತದ್ ಕಂಡ್ಲ. ಕೆಲಸ ಮಾಡ, ನೀನು ಕತ್ತಿಸ್ಬಿಡು, ನನ್ನ ಮನ್ ಗೊತ್ತೀನಿ. ನಂಗೆ ಕತ್ತರ್ಸಕ್ ಆಗಲ್ಲ ಕಣ್ಲ. ಯಾಕಲ? ನನ್ನ ಹೆಂಡ್ರು ಬಸ್ರು ಕಣ್ಲ. ಒಳ್ಳೆ ಕೆಲಸ ಆಯ್ತಲೇ. ಏನ್ಲ ಮಾಡೋದೀಗ? ಕೆಲಸ ಮಾಡ. ಆಗಲ್ಲ ಕಣೋ. ನಾವು ರಾಜರಾಜ್ಞೆ ಮೀರಂಗಿಲ್ಲ. ಅವ್ರು ಏನೇ ಆಗಲಿ ನಮ್ಮ ಕೆಲಸ ನಾವು ಮಾಡ್ಬೇಕು. ಕಾಯಕವೇ ಕೈಲಾಸ. ಕೊನೆಯದಾಗಿ ಏನು ಇದು ಕೇಳ್ಕೊಂಡಿದ್ರು ದೇವ್ರ ಕೇಳ್ಕೊಂಬಿಡಪ್ಪ. ಹಾಗಾಗಲಿ ದೂತರಿ. ಅಮ್ಮ, ವಿಧ ವಿಧವಾದ ಪುಷ್ಪಗಳನ್ನು ತಂದು ವಿಧ ವಿಧವಾದ ಪುಷ್ಪಗಳನ್ನು ತಂದು ವಿಧ ವಿಧವಾದ ಪುಷ್ಪಗಳನ್ನು ತಂದು ನಿನ್ನ ಪಾದ ಕರ್ಪಿಸುತ್ತಿದ್ದ ಇಂದಿಗೆ ಕರಗಳ ಋಣವು ತೀರಿತು ಮಾತೆ. ಅಮ್ಮ 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 ಅಮ್ಮ, ನಿನ್ನ ಪಾದ ದರ್ಶನಕ್ಕೆ ಓಡೋಡಿ ಬರುತ್ತಿದ್ದ, ನಿನ್ನ ಪಾದ ದರ್ಶನಕ್ಕೆ ಓಡೋಡಿ ಬರುತ್ತಿದ್ದ, ನಿನ್ನ ಪಾದ ದರ್ಶನಕ್ಕೆ ಓಡೋಡಿ ಬರುತ್ತಿದ್ದ. ಇಂದಿಗೆ ನಿನ್ನ ಕಣ್ಣನ ಪಾದಗಳು ತೀರಿತು ಮಾತೆ. ಅಮ್ಮ ಅಮ್ಮ, ವಿಧ ವಿಧವಾದ ಪುಷ್ಪಗಳನ್ನು ತಂದು ನಿನ್ನ ಪಾದಕ್ಕೆ ಅರ್ಪಿಸುತ್ತಿದ್ದ ಇಂದಿಗೆ ನಿನ್ನ ಕಂದನ ಕರಗಳೇ ಇರುವಂತಾಗುವುದಲ್ಲ ತಾಯಿ. ಅಮ್ಮ, ನಿನ್ನ ದರ್ಶನಕ್ಕೆ ಓಡೋಡಿ ಬರುತ್ತಿದ್ದ ನಿನ್ನ ಕಂದನ ಎರಡು ಪಾದಗಳು ಇಂದಿಗೆ ಋಣವು ತೀರಿತು ಮಾತೆ, ತೀರಿತು. ಅಮ್ಮ, ಇದೆಲ್ಲವೂ ನಿಮಗೆ ಅರ್ಪಿತವಾಗಲಿ. ದೂತರೇ, ನಿಮ್ಮ ರಾಜಾಜ್ಞೆ ಏನಿರುವುದು ಅದನ್ನು ತೀರಿಸಿಕೊಳ್ಳುವರಾಗಿ. ಅಮ್ಮ